ಸೂಪರ್ ಸಂಡೇ ಅಂತೂ ಭಾರತ ಪಾಕ್ ಬಿಗ್ ಫೈಟ್. ಇಂದು ಬದ್ಧ ವೈರಿಗಳ ಮಧ್ಯೆ ಹೈ ವೋಲ್ಟೇಜ್ ಪಂದ್ಯ. ಸೂಪರ್ ಸಂಡೇ ಎಂದು ಭಾರತ ಪಾಕ್ ಬಿಗ್ ಫೈಟ್. ಇಂದು ಬದ್ಧ ವೈರಿಗಳ ಮಧ್ಯೆ ಹೈ ವೋಲ್ಟೇಜ್ ಪಂದ್ಯ. ಶ್ರೀಲಂಕಾದ ಪ್ರೇಮದಾಸ ಕ್ರೀಡಾಂಗಣದಲ್ಲಿ ಮ್ಯಾಚ್. ಪಾಕ್ ಜೊತೆ ಶೇಕ್ ಹ್ಯಾಂಡ್ ಮಾಡಲಿದ್ಯಾ ಹಾಗಾದ್ರೆ ಭಾರತ? ಟೀಮ್ ಇಂಡಿಯಾ ಬ್ಯಾಟರ್ಸ್ ವರ್ಸಸ್ ಪಾಕಿಸ್ತಾನ ಸ್ಪಿನ್ನರ್ಸ್. ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿ ಸೂರ್ಯ ಪಡೆ ಇದೆ. ಹೈ ವೋಲ್ಟೇಜ್ ಮ್ಯಾಚ್ ಗೆದ್ದು ಬೀಗಲು ಭಾರತ ಕೂಡ ರೆಡಿಯಾಗಿದೆ. ಇನ್ನು ಭಾರತದ ಗೆಲುವಿಗಾಗಿ ಅಭಿಮಾನಿಗಳು ವಿಶೇಷ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ದಾರೆ. ಕೊಲಂಬೋದಲ್ಲಿ ಭಾರತ ಪಾಕ್ ಪಂದ್ಯಕ್ಕೆ ಮಳೆಯ ಭೀತಿ ಕೂಡ ಇದೆ. ಸೂಪರ್ ಸಂಡೇ ಎಂದು ಭಾರತ ಪಾಕ್ ಬಿಗ್ ಫೈಟ್. ಇಂದು ಬದ್ಧ ವೈರಿಗಳ ಮಧ್ಯೆ ಹೈ ವೋಲ್ಟೇಜ್ ಪಂದ್ಯ ಇರಲಿದೆ. ಶ್ರೀಲಂಕಾದ ಪ್ರೇಮದಾಸ ಕ್ರೀಡಾಂಗಣದಲ್ಲಿ ಮ್ಯಾಚ್ ನಡೆಯಲಿದೆ. ಪಾಕ್ ಜೊತೆ ಶೇಕ್ ಹ್ಯಾಂಡ್ ಮಾಡಲಿದ್ಯಾ ಭಾರತ? ಟೀಮ್ ಇಂಡಿಯಾ ಬ್ಯಾಟರ್ಸ್ ವರ್ಸಸ್ ಪಾಕಿಸ್ತಾನ ಸ್ಪಿನ್ನರ್ಸ್. ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿ ಸೂರ್ಯ ಪಡೆ ಇದೆ. ಹೈ ವೋಲ್ಟೇಜ್ ಮ್ಯಾಚ್ ಗೆದ್ದು ಬೀಗಲು ಭಾರತ ಕೂಡ ರೆಡಿಯಾಗಿದೆ. ಇನ್ನು ಭಾರತದ ಗೆಲುವಿಗಾಗಿ ಅಭಿಮಾನಿಗಳಿಂದ ಪೂಜೆಯನ್ನ ಮಾಡಲಾಗಿದೆ. ಕೊಲಂಬೋದಲ್ಲಿ ಭಾರತ ಪಾಕ್ ಪಂದ್ಯಕ್ಕೆ ಮಳೆಯ ಭೀತಿ ಕೂಡ ಇದೆ. ಇನ್ನು ಸೂಪರ್ ಸಂಡೇ ಎಂದು ಭಾರತ ಪಾಕ್ ಬಿಗ್ ಫೈಟ್ ಇರಲಿದೆ. ಇಂದು ಬದ್ಧ ವೈರಿಗಳ ಮಧ್ಯೆ ಹೈ ವೋಲ್ಟೇಜ್ ಪಂದ್ಯ ನಡೆಯುತ್ತೆ. ಶ್ರೀಲಂಕಾದ ಪ್ರೇಮದಾಸ ಕ್ರೀಡಾಂಗಣದಲ್ಲಿ ಒಂದು ಮ್ಯಾಚ್ ಕೂಡ ಇರುತ್ತೆ. ಪಾಕ್ ಜೊತೆ ಶೇಕ್ ಹ್ಯಾಂಡ್ ಮಾಡಲಿದ್ಯಾ ಭಾರತ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಪಹಲ್ಗಾಮ್ ಉಗ್ರ ದಾಳಿಯ ಬಳಿಕ ಭಾರತೀಯ ಕ್ರಿಕೆಟಿಗರು ಪಾಕಿಸ್ತಾನ ಆಟಗಾರರಿಗೆ ಒಂದು ಶೇಕ್ ಹ್ಯಾಂಡ್ ಮಾಡೋದಕ್ಕೆ ನಿರಾಕರಣೆಯನ್ನ ಮಾಡಿದ್ರು. ಹಾಗಾಗಿ ಈ ಒಂದು ಪಂದ್ಯದಲ್ಲೂ ಕೂಡ ಶೇಕ್ ಹ್ಯಾಂಡ್ ಮಾಡಲಿಕ್ಕೆ ನಿರಾಕರಣೆಯನ್ನ ಮಾಡ್ತಾರಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಆ ಒಂದು ಸಂದರ್ಭದಲ್ಲಿ ಭಾರತ ಮತ್ತೆ ಪಾಕ್ ನಡುವೆ ಯಾವ ರೀತಿ ಯುದ್ಧ ಆಯಿತು, ಅದಾದ ನಂತರ ಕೆಲವೊಂದಿಷ್ಟು ಹೇಳಿಕೆಗಳಾಗಿರಬಹುದು. ಅಮೆರಿಕ ಅಧ್ಯಕ್ಷರು ಕೂಡ ಈ ಒಂದು ಆಪರೇಷನ್ ಸಿಂಧೂರ್ಗೆ ಎಂಟ್ರಿ ಆಗ್ತಾರೆ. ಆ ಒಂದು ಆಪರೇಷನ್ ಸಿಂಧೂರ್ ವಿಚಾರವಾಗಿ ಕೂಡ ಮಾತನಾಡ್ತಾರೆ. ಅದಾದ ನಂತರ ಯಾವುದೇ ಒಂದು ಮ್ಯಾಚ್ನಲ್ಲಿ ಭಾರತ ಮತ್ತೆ ಪಾಕಿಸ್ತಾನ ಪಾಲ್ಗೊಂಡ್ರೂ ಕೂಡ ಒಂದು ಶೇಕ್ ಹ್ಯಾಂಡ್ ಅನ್ನ ಭಾರತ ದೇಶ ನಿರಾಕರಣೆಯನ್ನ ಮಾಡಿತು. ಅಂದ್ರೆ ನಮ್ಮ ಭಾರತೀಯ ಆಟಗಾರರು ನಿರಾಕರಣೆಯನ್ನ ಮಾಡಿದ್ರು. ಈ ಒಂದು ಮ್ಯಾಚ್ನಲ್ಲೂ ಕೂಡ ಈ ಒಂದು ಶೇಕ್ ಹ್ಯಾಂಡ್ ನಿರಾಕರಣೆ ಮಾಡ್ತಾರಾ ಅಥವಾ ಶೇಕ್ ಹ್ಯಾಂಡ್ ಮಾಡ್ತಾರಾ ಅನ್ನೋ ಕುತೂಹಲ ಕೂಡ ಸದ್ಯಕ್ಕೆ ಇದೆ. ಇನ್ನು ಭಾರತ ಮತ್ತೆ ಪಾಕ್ ಇದೇ ಮೊದಲ ಬಾರಿಗೆ ಮುಖಾಮುಖಿ ಆಗಿರೋದಿಲ್ಲ, ಸಾಕಷ್ಟು ಬಾರಿ ಮುಖಾಮುಖಿಯಾಗಿ ಆಟವನ್ನು ಆಡಿದ್ದಾರೆ. ಇನ್ನು 2007ರಲ್ಲೂ ಕೂಡ ಇದೇ ರೀತಿ ಮುಖಾಮುಖಿಯಾಗಿ ಆಟವನ್ನು ಆಡಿದ್ರು. ಬೌಲ್ ಔಟ್ನಲ್ಲಿ ಭಾರತ ಗೆದ್ದು ಬೀಗಿತ್ತು. ಇನ್ನು 2007 ಮತ್ತೆ ಒಂದು ಫೈನಲಲ್ಲೂ ಅಷ್ಟೇ ಭಾರತಕ್ಕೆ 5 ರನ್ ಜಯ ಕೂಡ ಸಾಧಿಸಿತ್ತು. ಭಾರತಕ್ಕೆ 8 ವಿಕೆಟ್ ಗೆಲುವನ್ನು 2017ರಲ್ಲಿ ಪಡ್ಕೊಂಡಿತ್ತು. 2014ರಲ್ಲೂ ಅಷ್ಟೇ ಭಾರತ ಮತ್ತೆ ಪಾಕಿಸ್ತಾನ ಮುಖಾಮುಖಿಯಾದಂತಹ ಸಂದರ್ಭದಲ್ಲಿ ಭಾರತ 7 ವಿಕೆಟ್ಗಳ ಜಯವನ್ನು ಸಾಧಿಸಿತ್ತು. ಇನ್ನು 2016ರಲ್ಲಿ ಭಾರತಕ್ಕೆ 6 ವಿಕೆಟ್ಗಳ ಗೆಲುವು ಸಿಗುತ್ತೆ. 2021ರಲ್ಲೂ ಅಷ್ಟೇ ಪಾಕ್ಗೆ 10 ವಿಕೆಟ್ ಜಯ ಸಿಗುತ್ತೆ. ಆದರೆ ಆ ಒಂದು ಸಂದರ್ಭದಲ್ಲಿ ಭಾರತ ಸೋಲನ್ನು ಅನುಭವಿಸಬೇಕಾಯಿತು. ಇನ್ನು 2022ರಲ್ಲಿ ಭಾರತಕ್ಕೆ 4 ವಿಕೆಟ್ ಗೆಲುವು ಸಿಗುತ್ತೆ. ಇನ್ನು 2024 ಭಾರತಕ್ಕೆ 6 ರನ್ಗಳ ಗೆಲುವು ಸಿಗುತ್ತೆ. ಈ ಬಾರಿ ನಮ್ಮ ಭಾರತ ದೇಶ ಗೆದ್ದೇ ಗೆಲ್ಲುತ್ತೆ ಅಂತ ಅಭಿಮಾನಿಗಳು ಕೂಡ ಬಹಳ ಕಾತರದಿಂದ ಕಾಯ್ತಾ ಇದ್ದಾರೆ. ಈ ಒಂದು ಮ್ಯಾಚ್ಗೆ ಕೇವಲ ಅಭಿಮಾನಿಗಳು ಅಷ್ಟೇ ಅಲ್ಲ, ಇಡೀ ಭಾರತ ದೇಶವೇ ಈಗ ಕಾತರದಿಂದ ಕಾಯ್ತಾ ಇದೆ. ಜೊತೆಗೆ ನಮ್ಮ ಭಾರತವೇ ಗೆಲ್ಲಬೇಕು ಅಂತ ಎಲ್ಲರೂ ಕೂಡ ನೀವು ಕೂಡ ಗಮನಿಸ್ತಾ ಇದ್ದಾರೆ. ಇವತ್ತು ಮಹಾಶಿವರಾತ್ರಿಯ ಸಡಗರ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಭಾರತ ಗೆದ್ದು ಬೀಗಲೆ ಅಂತ ಅಭಿಮಾನಿಗಳು ವಿಶೇಷ ಪೂಜೆ ಪುನಸ್ಕಾರ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿ ಮತ್ತೊಂದು ಕಡೆ ಸೂರ್ಯ ಪಡೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಪಾಕಿಸ್ತಾನವನ್ನು ಯಾವ ರೀತಿ ಬಗ್ಗು ಬಡಿಬೇಕು, ಏಕೆಂತಂದ್ರೆ ಈ ಒಂದು ಆಟ ಆಗಿರ್ಬೋದು, ಪಾಕಿಸ್ತಾನ ವರ್ಸಸ್ ಭಾರತ ಅಂತಂದ್ರೆ ಒಂದು ರೇಂಜ್ಗೆ ಕ್ರೇಜ್ ಹೆಚ್ಚಾಗೇ ಇರುತ್ತೆ. ಹಾಗಾಗಿ ಯಾವ ರೀತಿ ನಾವು ಪಾಕಿಸ್ತಾನವನ್ನು ಸೋಲಿಸಬೇಕು ಅಥವಾ ಮಣಿಸಬೇಕು ಅಂತ ಸದ್ಯಕ್ಕೆ ಭಾರತದ ಆಟಗಾರರು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಘಟಾನುಘಟಿ ನಾಯಕರು ನಮ್ಮ ಭಾರತದ ತಂಡದಲ್ಲಿದ್ದಾರೆ. ಹಾಗಾಗಿ ಇವತ್ತಿನ ಮ್ಯಾಚ್ ಬಹಳ ಕುತೂಹಲಕಾರಿಯಾಗಿದೆ.